ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅಂಕಿಅಂಶಗಳು ನಿಮ್ಮಿಬ್ಬರದು ಅಂಕಿಅಂಶಗಳನ್ನ ನಾವು ನಂಬಲ್ಲ, ಸರ್ಕಾರ ಕೊಡಬೇಕು ಅಂಕಿಅಂಶಗಳನ್ನ. ಸೊ ಹಂಗಾಗಿ ಈ ಸರ್ಕಾರ ಕೊಡೋದವರೆಗೂ ಇದು ಸುಮ್ಮನೆ ವ್ಯರ್ಥ ಪ್ರಲಾಪ. ನಾವ್ 80%, ನಾವ್ 80%, ನಾವ್ 80% ಅಂತ. ಸೊ ಸರ್ಕಾರ ಕೊಡ್ಬೇಕಷ್ಟೇ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್ಕಾರದ ಅಧಿಕೃತ ನೀವೇನಾದ್ರೂ ಸರ್ಕಾರದ ಅಧಿಕಾರಿಗಳೇ ಹೇಳಕ್ಕೆ ಪಾಪ ನೀವು ಭೂಮಿ ಕೊಡೋ ಪಕ್ಷಾತೀತವಾದಂತ ಹೋರಾಟ ನಮ್ದು. ನಮ್ಗೆ ಜಮೀನ್ ಅಕ್ವಿಜೇಷನ್ ಆಗ್ಲೇಬೇಕು. ಆಯ್ತಾಯ್ತಾಯ್ತು ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ. ಈಗ ಹಂಗಲ್ಲ ಸರ್, ಈಗ ಏನು ಅಂತಂದ್ರೆ ಈಗ ನಾವು ಇಲ್ಲಿ ಹೋರಾಟಕ್ಕೆ ಬಂದಿಲ್ಲ. ನಾವು ಪರವಾಗಿ ಹೋರಾಟ ಮಾಡ್ಬೇಕಲ್ಲ. ನಮ್ ಭೂಮಿ ನಾವು ಬೇಕೇ ಬೇಕು ಅಂತ. ಹೌದೌದು, AI ಬರ್ಬೇಕು ರೈತರ ಇದು. ಸರ್ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಮಾಡಿಸ್ಕೊಳಕ್ ನೀವು ಬಿಡ್ತಿಲ್ಲ. ಈಗ ಏನು ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಈಗ ಏನು ಭೂಮಿ ಕೊಡಲ್ಲ ಅನ್ನೋರ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಇದರಲ್ಲಿ ಸರ್ ಒಬ್ರಿಗೆ ನ್ಯಾಯ ಆದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ, ಇದು ಮಾತ್ರ ಸತ್ಯ. ಈಗ ಒಂದು ಯೋಜನೆ ಕೈ ಬಿಟ್ರೆ ನಿಮ್ಗೆ ಅನ್ಯಾಯ ಆಗುತ್ತೆ, ಇಲ್ಲ ಯೋಜನೆಯನ್ನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಅನ್ಯಾಯ ಆಗುತ್ತೆ. ಯೋಜನೆ ಕೈ ಬಿಡೋದಾದಾಗ ಸುಮಾರು ಜನ ಇಲ್ಲಿ ನಾವು ಸೂಸೈಡ್ ಮಾಡ್ಕೋಬೇಕಾಗುತ್ತೆ ಮೇಡಮ್. ಯಾಕೆಂದ್ರೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದ್ರೆ ಯಾವ್ದೋ ಒಂದು ಮದುವೆ ಮುಂಜಿ ಮಾಡ್ಬೇಕಾದ್ರೂ ನಮ್ಮ ಮಕ್ಳೆಲ್ಲ ಹೊರಗಡೆ ಓದ್ಸಕ್ ಆಗ್ತಿಲ್ಲ, ಒಂದ್ ಮನೆ ಕಟ್ಟಕ್ ಆಗ್ತಿಲ್ಲ. ಆರ್ಥಿಕವಾಗಿ ತುಂಬಾ ಹಿಂದುಳಿದವ್ರೆ. ಜಮೀನ್ ಮಾರದ ಇದೀನೇ ಇಲ್ಲ. ಇವತ್ತು ಒಂದ್ ಎಕರೆಲಿ ಬರೋ ರೇಟ್ಗೆ 5 ಎಕರೆ 6 ಎಕರೆ ಮಾರ್ಕೊಂಡಿದ್ದಾರೆ. ಎಲ್ಲ ತುಂಡಿಡುವಳಿ ಆಗೋಯ್ತು. ಇವಾಗ 3,000 ಎಕರೆ 2006 ನಿಮ್ ಸೆನ್ಸಸ್ ತಗೊಳ್ಳಿ, 3,000 ಎಕರೆ ಮಾರಾಟ ಆಗಿದೆ ಅಂದ್ರೆ ಯಾವ ಮಟ್ಟಕ್ಕೆ ಆಗಿದೆ, ಯಾವ ಮಟ್ಟಕ್ಕೆ ಜನಜೀವನ ಮಟ್ಟ ಆಗಿದೆ. ಇವಾಗ ನೋಡಿ, ಪಕ್ಕದಲ್ಲಿ ಕನಕಪುರ ಬೆಂಗಳೂರು ರೈಲ್ವೆನಲ್ಲಿ 7.5 8 ಕೋಟಿ ಇದೆ. ಮೈಸೂರು ಬೆಂಗಳೂರು ರೈಲ್ವೆನಲ್ಲಿ ನಮ್ಮ ಮಂಜುವರಿ ಮಾರಾಟ ಮಾಡಿಸಿದ್ದಾರೆ ಒಂದು ಕನ್ಸಾರಿ ಮಿಲ್ನ. ಎಕರೆ 9 ಕೋಟಿ ಮಾಡಿಸಿದ್ದಾರೆ. ಈಗ ನಮ್ಗೆ ಅವ್ರದ್ದೆಲ್ಲ ಬಾಲಕೃಷ್ಣ ಮಾರಾಟ ಮಾಡ್ಬೇಕು ಅಗತ್ಯತೆ ಏನಿದೆ ನಮ್ಗೆ? ನಮ್ದು ಒಂದು 15 ಎಕರೆ ಇದೆ ಮೇಡಮ್. ಅದು ನೀವು ಬಾರಿ ಹಂಗಾದ್ರೆ 15 ಎಕರೆ ಅಂದ್ರೆ 95 ಕೋಟಿ ಬರುತ್ತೆ. ನಾವ್ಯಾರು ದುಡ್ಡಿಗೆ ಹೋಗ್ತಿಲ್ಲ ಮೇಡಮ್, ನಾವೆಲ್ಲ ಈ ಶೇರಿಂಗ್ ಹೋಗ್ತೀವಿ. ನಾವ್ ದುಡ್ಡು ಹೋಗ್ತಿಲ್ಲ. ನಮ್ಗೆ ಸೈಟ್ ಬೇಕಿದೆ. ನಮ್ಮ ಮಕ್ಳು ಒಂದು ಅಭಿವೃದ್ಧಿ 100 ವರ್ಷದ ಅಭಿವೃದ್ಧಿ ಕಾಣ್ತೀವಿ ಇದ್ರಲ್ಲಿ. ಯಾಕೆ ಅಭಿವೃದ್ಧಿಗೆ ಇವರೆಲ್ಲ ಕಣ್ಣೀರ್ ಬರ್ತಿದ್ದಾರೆ? ಯಾರು ಮಾಡಿದ್ರಿ ನೀವು ಅನ್ಕೊಂಡಿದ್ರಿ ಇನ್ನೂ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಬ್ಲೂ ಪ್ರಿಂಟ್ ಇಲ್ಲ, ಯಾವುದೇ ರೀತಿಯಾದಂತ ಅಧಿಕೃತವಾದಂತ ನೋಡಿ. ನಾನು ಇವಾಗ ನೀವು ಭೂಮಿ ಕೊಡ್ತಾ ಇದ್ದೀರಾ, ಫೇರ್ ಇನಫ್ ಸರ್. ಬಟ್ ನನ್ ಕನ್ಸರ್ನ್ ಇರೋದು, ನಾಳೆ ನಾನು ಬಹಳ ನೋಡಿದೀನಿ ಇಂಥವೆಲ್ಲ 50-50 ನೀವೇ ಓನರ್ಸು ನೀವೇ ಕೋ ಓನರ್ಸ್ ಅಂತ ಆಮೇಲೆ ಕೈಯಲ್ಲಿಟ್ಟು ಓಡೋಗಿರೋದನ್ನು ನಾವು ನೋಡಿದೀವಿ. ಬಿ ಕೇರ್ಫುಲ್, ನೀವು ಓನರ್ಸೇ, ಇದು 50-50 ಸಹಭಾಗಿತ್ವ ಅಂತ ಎಲ್ಲ ಇವತ್ತು ಭಾಷಣ ಹೊಡಿತಾರೆ. ನಾಳೆ ದುಡ್ಡು ಕೊಟ್ಬಿಟ್ಟೆ ಹೋಗ್ರಿ ಅಂತ ಕಳಿಸ್ತಾರೆ. ಬಿ ಕೇರ್ಫುಲ್, ನೀವು ಅದ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆಲ್ ರೈಟ್ ಚೇತನ್ ಮ್ಯಾಮ್, ಇವರು ಹೇಳ್ತಿದಾರಲ್ಲ 80%. ಈಗ 80% ನೀವು ಮಾತಾಡೋದು ಬೇಡ, ಅವರು ಮಾತಾಡೋದು ಬೇಡ. ಯಾಕಂದ್ರೆ ನಿಮ್ಮ ಹತ್ರನೂ ಅಂಕಿಅಂಶ ಇಲ್ಲ, ಅವ್ರ ಹತ್ರನೂ ಕರೆಕ್ಟ್ ಆದಂತ ದಾಖಲೆಗಳಿಲ್ಲ. ಅದನ್ನ ಬಿಟ್ಟು ಮುಂದಕ್ಕೆ ಹೋಗಿ ಮ್ಯಾಮ್. ಅಂಕಿಅಂಶ ಇಲ್ಲ ಅಂತಲ್ಲ ಮ್ಯಾಮ್, ಅದೇ ಮೇನ್ ಬೇಕಾದ್ರೆ ಅಲ್ವಾ? ಅದಕ್ಕೆ ನಾವು ಸರ್ಕಾರನ ಕೇಳ್ತಾ ಇರೋದು, ಅದ್ರ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ. ಅದ ಮ್ಯಾಮ್, ಏನ್ ಗೊತ್ತಾ, ಒಂದು ನಾನು ಹೇಳೋದು, 1 ಎಕರೆ ಮೇಲೆ 1900 ಜನ ಇದ್ದಾರೆ. ಅದ್ರ ಕೆಳಗಡೆ ಇರೋ 1 ಎಕರೆಯಿಂದ ಕೆಳಗಡೆ ಇರೋರು 8,000 ಜನ ಮೇಲೆ ಇದ್ದಾರೆ. ಆಕ್ಚುಲಿ ಅಷ್ಟು ಸರ್ವೆ ನಂಬರ್ಗಳಿದೆ ಬೇಕಾದ ಕಡೆ ಎಲ್ಲ. ಇಲ್ಲಿ ಮಾಹಿತಿಗಳು ಯಾರಿಗೂ ಸರಿಯಾಗಿ ಲಭ್ಯ ಇಲ್ಲ. ಇಲ್ಲಿ ನಾನು ಹೇಳ್ತೀನಿ ಕೇಳಿ. ನಾನು ಹೇಳೋದೇನು ಅಂತಂದ್ರೆ, ಈ 10 ಕುಂಟೆ ಇಟ್ಕೊಂಡಿರೋನ, 5 ಕುಂಟೆ 20 ಕುಂಟೆ ಇಟ್ಕೊಂಡಿರೋರನ್ನ ಎಲ್ಲಿ ಕಳಿಸ್ತೀರಾ? ಅವ್ರನ್ನ ನೀವು ಅವ್ರನ್ನ ಸಹಭಾಗಿತ್ವದಲ್ಲಿ ಯಾವ ಥರ ಒಳಪಡಿಸ್ಕೊತೀರಾ? ನೀವು ಸರ್ಕಾರದ ಯೋಜನೆ ಯಾವ ಥರ ಒಳಪಡಿಸ್ಕೊತೀರಾ? AICT ಮಾಡಬೇಕು, ಯೋಜನೆ ಮಾಡಬೇಕು. ಇವ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ? ಎಜುಕೇಷನ್ ಮಾಡೋ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿದ್ರು ನಮ್ಮಂಥವ್ರಿಗೆ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ. ಇಲ್ಲಿ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ತೀರಾ ರೈತರುಗಳ್ನ? ಎಲ್ಲ ಮುಗಿಸಾದ್ಮೇಲೆ ಬಾತ್ರೂಮ್ ತೊಳೆಯೋಕ್ಕೆ, ಇಲ್ಲ ಇದು ಚಿಪ್ಸ್ ಹಾಕೋಕ್ಕೆ, ಗೋಬಿ ಹಾಕೋಕ್ಕೆ. ಇವತ್ತು ಅಬ್ಬನಕುಪ್ಪೆ ಇಲ್ಲಿ ಟೊಯೋಟೋ ಆಗಿದೆ. ಇಡೀ ಏಷ್ಯಾಗೆ ನಂಬರ್ 1 ಆರೋಳ್ಳಿ ಏನೋ ಇಂಡಸ್ಟ್ರಿ ಏರಿಯಾ, ಕೈಗಾರಿಕಾ ಪ್ರದೇಶ. ಇವತ್ತು ಅಲ್ಲಿ ಎಷ್ಟು ಜನ ದುಡ್ಡುಗಳು ತಗೊಂಡು ನನ್ನ ಕಣ್ಮುಂದೆ ಎಷ್ಟು ಜನ ಬಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾನೆ. ನಾನು ಪ್ರತ್ಯಕ್ಷವಾಗಿ ತೋರಿಸ್ತೀನಿ ಇದನ್ನು. ನೀವು ಯೋಜನೆ ಮಾಡ್ಕೋಬೇಕಾ? ನೀವು ಕೊಡಬೇಕು ಅಂತಿದ್ದಾರಾ? SR ಪ್ರಕ್ರಿಯೆ ಹೇಗೆ ನಡೀತಾ ಇದೆ? BLOಗಳ ಜೊತೆಲಿ ಒಬ್ಬರನ್ನ ಇಟ್ಕೊಂಡು SR ಪ್ರಕ್ರಿಯೆ ಮಾಡ್ತಾ ಇದ್ರಲ್ವಾ? ಅದೇ ಥರ ಪ್ರತಿ ಮನೆಗೂ ಕೂಡ ಒಬ್ಬ ಅಧಿಕಾರಿ ನೇಮಿಸಿ, 1 ಊರಿಗೆ ಒಬ್ಬ ಅಧಿಕಾರಿ ನೇಮಿಸಿ, ವಿತ್ ಕ್ಯಾಮ್ರಾ ಮೂಲಕ ಹೋಗಿ ಕೇಳ್ಬಿಟ್ಟು ಅವ್ರು 80% ಸಾಬೀತುಪಡಿಸ್ಬಿಟ್ರೆ ಅವತ್ತೇ ಯೋಜನೆ ಪರ ಇದೇ ಕೂತ್ಕೊಂಡು ಇಲ್ಲಿ ಇವತ್ತು ಏನು ಹೇಳ್ತಿದ್ದೀನೋ ನಾವು ಬಿಟ್ಬಿಡ್ತೀವಿ ಯೋಜನೆನ. ಅಲ್ಲ, ಕುಮಾರಸ್ವಾಮಿ ಅವ್ರಂತ ಅಲ್ವಾ ನಿಮ್ಗೆಲ್ಲ ಬಾಸು? ನಮ್ಗೆ ಯಾರು ಬಾಸು ಮೇಡಮ್? ನನಗೆ ಬಿಜೆಪಿ ಕುಮಾರಸ್ವಾಮಿ ಅವ್ರ ಆಟದ ಗೊಂಬೆಗಳು. ಕುಮಾರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಕೃಪಾಪೋಷಿತ ನಾಟಕ ಮಂಡಳಿ ಇರೋದು DK ಶಿವಕುಮಾರ್ ಅವ್ರಿಗೆ, SC ಬಾಲಕೃಷ್ಣ ಅವರು. ಅರ್ಥ ಆಯ್ತಾ? ರಾಹುಲ್ ಗಾಂಧಿಗೆ DK ಶಿವಕುಮಾರ್ ಅವರು ರೈತರಲ್ಲ. ಫಸ್ಟ್ ಆಫ್ ಆಲ್
ಎಲ್ಲಿ ಹೇಳಿದ್ರೆ ಕೃಪಾ ಪೋಷಕ ನಾಟಕ ಮಂಡಳಿ ಅಂತ ಹೇಳ್ತಾರಲ್ಲ ಅವ್ರು ಕುತ್ಕೊಂಡು ಬಂದು ಮೇಡಮ್ ಜಾಗಕ್ಕೆ ಯಾಕೆ ಬರ್ತಲ್ಲ ಮೇಡಮ್ ಫಸ್ಟು ಇಷ್ಟು ಮಾಧ್ಯಮಗಳು ಬಂದಿದೆ, ಇಷ್ಟು ಸ್ಯಾಟಲೈಟ್ ಚಾನಲ್ ಬಂದಿದೆ, ಇಲ್ಲಿಗೆ ಯಾಕೆ ಬರ್ತಾ ಇಲ್ಲ? ಎಸ್ ಸಿ ಬಾಲಕೃಷ್ಣ ಯಾಕೆ ಬರ್ತಾ ಇಲ್ಲ? ಜಿಲ್ಲಾಧಿಕಾರಿ SP ಶ್ರೀನಿವಾಸ್ ಅವರಿಗೆ ಡೈರೆಕ್ಟ್ ನಾನೇ ಕೂತ್ಕೊಂಡು ಮಾತಾಡಿದ್ದೀನಿ, ಯಾಕೆ ಸರ್ ಬರ್ತಾ ಇಲ್ಲ? ಕೇಳಿ ನಮ್ಮ ಕಷ್ಟಗಳನ್ನ. ಬಾಲಕೃಷ್ಣ ಅವ್ರು ಬಂದೇ ಇಲ್ವಾ? ಎಲ್ಲಿ ಬಂದಿದ್ದಾರೆ? ಮನವಿ ಎಷ್ಟು ಬಾರಿ ಮನವಿ ಸರ್ ಹಿಂಗಂತೀರಾ? ಅವ್ರ ಕ್ಷೇತ್ರದಲ್ಲಿ ಅವ್ರು ಬರಲ್ವಾ? ಎಲ್ಲಿ ಬಂದೇ ಇಲ್ವಲ್ಲ ಮ್ಯಾಮ್? ಬಂದು ತೋರಿಸಿ, ಒಂದೇ ಒಂದು ವಿಡಿಯೋ ತೋರಿಸಿ ನನಗೆ ಬಾಲಕೃಷ್ಣ ಅವ್ರು ಬಂದಿದ್ದಾರೆ ಅಂತ. ಬಂದೇ ಇಲ್ವಾ ಅವರು? ಕೇಳಬೇಕು ಮ್ಯಾಮ್, ನಾವು ಓಟ್ ಬಾಕ್ ಕೆಲ್ಸಿದ್ದೀವಲ್ಲ ಅವ್ರನ್ನ, ಬರಬೇಕು, ಕೇಳಬೇಕು ಏನಾಗಿದೆ ಅಂತ ಕೇಳಬೇಕು. ಭಯನಾ ಅವ್ರಿಗೆ? ಅವ್ರಿಗೇನ್ರಿ ಭಯ? ಅವ್ರ ಭಯ ಇಲ್ಲ. ಭಯ ಇದೆ ಮ್ಯಾಮ್, ಭಯ ಇದೆಯಲ್ಲ. ನಿಜವಾದ ರೈತರಿಗೆ, ನಿಜವಾದ ಶ್ರಮಿಕರ ಮಾತಾಡಕ್ಕೆ ಭಯ ಇದೆ ಅವ್ರಿಗೆ, ಅದಕ್ಕೆ ಬರ್ತಾ ಇಲ್ಲ ಅವರು. ಇಲ್ಲೆಲ್ಲ 5 ಜನ ಉದ್ದಾರಕ್ಕೋಸ್ಕರ ಎಂಟೈರ್ ಬಿಡದಿ ಟೌನ್ಶಿಪ್ ನ ಮಾಡ್ಬೇಕು ಅಂತಂದ್ರೆ ಏನ್ ಅರ್ಥ ಇದೆ ಇದಕ್ಕೆ? ಬರ್ಬೇಕು ಬಾಲಕೃಷ್ಣ ಅವ್ರು, ಕೇಳಬೇಕು, ಮಾತಾಡ್ಬೇಕು. ಅಲ್ಲ ಇವರೆಲ್ಲ ಗ್ರಾಮ ಸಭೆಗಳೆಲ್ಲ ಮಾಡಿಲ್ಲ ಬಿಡಿ, ಅದ್ ಬೇರೆ ವಿಚಾರ. ನಮ್ ಕಡೆ ಅಂತಾರಲ್ಲ, ಕೂಸು ಹುಟ್ಟಕ್ ಮುಂಚೆ ಇನ್ನೇನೋ ಹೊಲ್ಸಿದ್ರಂತೆ, ಹಂಗೆ ಇವ್ರಿಗೆ ಕೂಸು ಹುಟ್ಟಿ ಬೆಳೆಸೋದು ಬಹಳ ದೊಡ್ಡ ಕಷ್ಟದ ಕೆಲಸ ಇದೆ. ಗ್ರಾಮ ಸಭೆನೂ ಮಾಡಿಲ್ಲ, ಏನು ಮಾಡಿಲ್ಲ ಇವ್ರು ಬಾಲಕೃಷ್ಣ ಅವರು ಓಪನ್ ಆಗಿ ಹೇಳ್ತಾರೆ, ಭೂಮಿ ಕೊಡ್ತೀನಿ ಅಂತಂದ್ರೆ ಕರ್ಕೊಂಡ್ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ. ಕೊಡಲ್ಲ ಅಂದವ್ರು ಹೆಂಗ್ ಕರ್ಕೊಂಡು ನಿಲ್ಲಿಸ್ಲಿ ನಾನು ಅಂತ ಇದೆ ನಿನ್ನೆ ಹೇಳಿದ್ದವ್ರು. ಭೂಮಿ ಕೊಡ್ತೀನಿ ಅನ್ನೋರ್ನ ಕರ್ಕೊಂಡ್ ಹೋಗಿ ನಿಲ್ಲಿಸ್ತೀನಿ, ಭೂಮಿ ಕೊಡಲ್ಲ ಅನ್ನೋರ್ನ ಕರ್ಕೊಂಡೋಗಿ ಏನ್ ಪ್ರಯೋಜನ? ಅವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಎದುರುಗಡೆ ನಿಲ್ಲಿಸ್ಲಿ ಅಂತ. ಮೇಡಮ್, ನಾನು ಇಲ್ಲಿ ಬಂದಿರೋದು BJP ಹೋಗ್ತಾರನೂ ಅಲ್ಲ, JDS ಹೋಗ್ತಾರನೂ ಅಲ್ಲ. ಒಬ್ಬ ರೈತನ ಮಗನಾಗಿ ನಂದು ಒಂದು 3-4 ಎಕರೆಗೆ ಜಮೀನಿದೆ, ನಾನು ಬಂದಿದ್ದೀನಿ ಮಾತಾಡೋಕ್ಕೆ. ಅರ್ಥ ಆಯ್ತಾ? ಅಲ್ಲಿ ಹೋದ್ರು ರೈತರುಗಳನ್ನೆಲ್ಲ ಕುಮಾರಸ್ವಾಮಿ ಪರ, ಅವ್ರ ಪರಿಷತ್ ಮಂಡಳಿ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ, ಬೇರೆ ಥರ ಒಂದು ಸಾಬೀತು ಮಾಡ್ಬಿಡ್ಲಿ ಮೇಡಮ್ ಇವರು ಈ ಥರ ಹಿಂಗಾಗಿದೆ ಅಂತ. ರೈತರು ಪರವಾಗಿ ಮಾಡ್ತಾರೆ. ಎಷ್ಟು ಕೊಡ್ತಾ ಇದಾರೆ ನಿಮ್ಗೆಲ್ಲ ದುಡ್ಡು? ಯಾರು ಮ್ಯಾಮ್ ದುಡ್ಡು ಕೊಟ್ಟರು? ಯಾರು ಭಿಕ್ಷೆಲ್ಲೂ ಬದುಕ್ತಾ ಇಲ್ಲ ಮ್ಯಾಮ್. ರೈತ ಸ್ವಾಭಿಮಾನಿ, ಯಾರು ಭಿಕ್ಷೆಲ್ಲೂ ಬದುಕ್ತಾ ಇಲ್ಲ. ನಮ್ಮ ಸ್ವಇಚ್ಛೆಯಿಂದನೇ ನಾವು ಅಕ್ಕಿಗಳು ತಂದು ಬೇಯಿಸಾಕಿ ಇಲ್ಲಿ ರೈತರನ್ನ ಒಗ್ಗೂಡಿಸಿ ಮನೆಗೆ ಹೋಗಿ ಹೇಳಿ, ಈ ಥರ ಬೇಡ್ರಪ್ಪ, ಭೂಮಿ ಕಳ್ಕೊಬೇಡ್ರಿ, ನಾಳೆ ಗುಲಾಮರಾಗ್ಬಿಡ್ರಿ, ಬಂಡವಾಳ ಶಾಹಿಗಳಿಗೆ ನೀವು ಯಾವತ್ತು ಕುತ್ಕೊಂಡಲ್ಲಿ ಗುಲಾಮರಾಗಕ್ಕೆ ಹೋಗ್ಬಿಡ್ರಿ. ಇವತ್ತು ಡಿ ಕೆ ಶಿವಕುಮಾರ್, SC ಬಾಲಕೃಷ್ಣ, ವಾಟ್ ಎವರ್ ಯಾರನ್ನ ಆಗಲಿ, ರಾಜಕಾರಣಿಗಳು ಗುಲಾಮರಾಗ್ಬಿಡ್ರಿ, ನೀವು ಸ್ವಾಭಿಮಾನಿ ಬದುಕಿ ಅಂತ ಹೇಳ್ತಾ ಇದೀವಿ ನಾವು.